ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ ಗುರುಕೃಪೆಯ ಪವಿತ್ರ ಸದನ. ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯಾ ಪತಯೇ ನಮಃ. ನಾನು ಕೃಷ್ಣ ಭಟ್ಟೆಲ್ಲಾಪುರ. ಇಂದು 12/7/2026 ಭಾನುವಾರ. ಇವತ್ತಿನ ರಾಶಿ ಭವಿಷ್ಯವನ್ನು ಅವಲೋಕನ ಮಾಡೋಣ. ಮೇಷರಾಶಿಗೆ ವಿಶೇಷವಾಗಿರ್ತಕ್ಕಂಥ ಧನಲಾಭ ಇದೆ, ಸಂತೋಷದ ದಿನ, ಒಳ್ಳೆಯದಾಗಲಿ. ವೃಷಭ ರಾಶಿ, ಇವರಿಗೆ ಮಿಷ್ಟಾನ್ನ ಭೋಜನದ ಸೌಖ್ಯ ಇದೆ, ದೂರದ ಪ್ರವಾಸ ಯೋಗ ಇದೆ, ಒಳ್ಳೆಯದಾಗಲಿ. ಮಿಥುನ ರಾಶಿ, ಧನ ನಷ್ಟ ಹಾಗೂ ಧನ ಲಾಭವೂ ಕೂಡ ಇವತ್ತಿನ ದಿನ ಇದೆ, ಬಹಳ ಎಚ್ಚರಿಕೆಯಿಂದ ದಿನವನ್ನು ಕಳೆಯಿರಿ. ದೇವಿ ಸ್ತೋತ್ರವನ್ನು ತಾವು ಪಠಿಸಬೇಕು. ಕರ್ಕಾಟಕ ರಾಶಿ, ವಿಶೇಷವಾಗಿರ್ತಕ್ಕಂಥ ಲಾಭ ಇವತ್ತಿನ ದಿನ ಇದೆ, ಧನಲಾಭ ಒಳ್ಳೆಯದಾಗತ್ತೆ. ಸಿಂಹರಾಶಿಗೆ ಇವತ್ತಿನ ದಿನ ಉದ್ಯೋಗದಲ್ಲಿ ವಿಶೇಷವಾಗಿರ್ತಕ್ಕಂತಹ ಆಕರ್ಷಣೆ ಇರುತ್ತೆ, ಒಳ್ಳೆಯದಾಗಲಿ. ಕನ್ಯಾರಾಶಿಗೆ ಭಾಗ್ಯದಲ್ಲಿರ್ತಕ್ಕಂಥ ಚಂದ್ರ ಮತ್ತು ಕುಜ ವಸುಮತಿ ಯೋಗವನ್ನು ಉಂಟು ಮಾಡಿದ್ದಾನೆ. ಭೂಮಿಯನ್ನು ಖರೀದಿಸುವ ಒಂದು ಚಿಂತನೆ ಇದ್ದರೆ ತಾವು ಇವತ್ತು ಆ ಕೆಲಸವನ್ನು ಮಾಡಿಕೊಳ್ಬೋದು. ತುಲಾರಾಶಿಗೆ ಅಷ್ಟಮದಲ್ಲಿರ್ತಕ್ಕಂಥ ಕುಜ ಮತ್ತು ಚಂದ್ರ ಸ್ವಲ್ಪ ಮೃತ್ಯು ಭಯವನ್ನು ಉಂಟು ಮಾಡ್ತಾನೆ. ಸುಬ್ರಹ್ಮಣ್ಯ ಸ್ತೋತ್ರವನ್ನು ತಾವು ಪಡಿಸಿಕೊಳ್ಳಿ, ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿ, ಸಪ್ತಮದಲ್ಲಿರ್ತಕ್ಕಂಥ ಕುಜ ಮತ್ತು ಚಂದ್ರ ದೂರದ ಪ್ರಯಾಣ ಯೋಗವನ್ನು ಇವರಿಗೆ ಉಂಟು ಮಾಡಿದ್ದಾನೆ. ನಾಗಾರಾಧನೆಯನ್ನು ತಾವು ಮಾಡಿಕೊಳ್ಳಿ. ಧನುರಾಶಿ, ಷಷ್ಠದಲ್ಲಿರತಕ್ಕಂತಹ ಕುಜ ಒಳ್ಳೆಯದು ಮಾಡ್ತಾನೆ. ಚಂದ್ರನು ಆರೋಗ್ಯದಲ್ಲಿ ತೊಂದರೆಯನ್ನು ಉಂಟು ಮಾಡಿದ್ದಾನೆ, ಆದ್ದರಿಂದ ದೇವಿ ಸ್ತುತಿಯನ್ನು ಮಾಡಿ. ಮಕರ ರಾಶಿ, ಪಂಚಮದಲ್ಲಿರ್ತಕ್ಕಂತಹ ಚಂದ್ರ ಮತ್ತು ಕುಜ ಮಕ್ಕಳಿಂದ ವಿಶೇಷವಾಗಿರ್ತಕ್ಕಂತಹ ಲಾಭವನ್ನು ಉಂಟು ಮಾಡಿದ್ದಾನೆ, ಒಳ್ಳೆಯದಾಗತ್ತೆ. ಕುಂಭರಾಶಿಗೆ ಗ್ರಹದಲ್ಲಿ ಸೌಖ್ಯ ಇದೆ, ಆದರೆ ವಾಹನದಲ್ಲಿ ಎಚ್ಚರಿಕೆಯಿಂದಿರಬೇಕು, ಒಳ್ಳೆಯದಾಗತ್ತೆ. ಮೀನರಾಶಿಗೆ ಪರಾಕ್ರಮ ಸ್ಥಾನದಲ್ಲಿ ಕುಜನಿರುವುದರಿಂದ ಯಾವ ಕಾರ್ಯವನ್ನಾದರೂ ಸಾಧಿಸಬಹುದು, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಸ್ವಸ್ತಿ. ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ